ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ವಿವೋ ಮೊಬೈಲ್ನ ಕೆಲವೊಂದು ಫೋನ್ಗಳ ಹಿಂದೆ ಡೈನಾಮಿಕ್ ಲೈಟ್ ಇರುತ್ತಲ್ಲ, ಅದನ್ನು ಯಾವ ರೀತಿ ಆನ್ ಮಾಡೋದು ಮತ್ತು ಆಫ್ ಮಾಡೋದನ್ನು ನಾನು ನಮಗೆ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಅದನ್ನು ನೀವು ಸಿಂಪಲ್ ಆಗಿ ಆನ್ ಮಾಡ್ಕೋಬೇಕು ಅಂದರೆ ಮೊದಲಿಗೆ ನೀವು ಸೆಟ್ಟಿಂಗ್ಗೆ ಹೋದ್ಮೇಲೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ತೋರಿಸುತ್ತೆ ನೋಡಿ, ಹೋಮ್ ಸ್ಕ್ರೀನ್, ಲಾಕ್ ಸ್ಕ್ರೀನ್ ಆ್ಯಂಡ್ ವಾಲ್ ಪೇಪರ್ ಅಂತ. ಇದನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸಿಂಪಲ್ ಆಗಿ ನೀವು ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಂಡ್ ಇಲ್ಲಿ ನೋಡಿ ಡೈನಾಮಿಕ್ ಎಫೆಕ್ಟ್ಸ್ ಅಂತ ಇದೆ ನೋಡಿ, ಈ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಈ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ನಿಮಗೆ. ಅಂಡ್ ಇಲ್ಲಿ ಲಾಸ್ಟ್ ಒನ್ ಇದೆ ನೋಡಿ, ಡೈನಾಮಿಕ್ ಲೈಟ್ಸ್ ಅಂತ ಇದೆ ನೋಡಿ. ಈ ಬ್ಲೂ ಕಲರ್ ಲೈಟ್ ಅಲ್ಲಿ ಇದೆ ನೋಡಿ, ಬ್ಲೂ ಕಲರ್ ಇದೆ ನೋಡಿ, ಅದನ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಅದನ್ನ ನೀವು ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಪೇಜ್ ನಿಮಗೆ ಓಪನ್ ಆಗುತ್ತೆ. ಅಂಡ್ ಇಲ್ಲಿ ನೋಡಿ ಡೈನಾಮಿಕ್ ಲೈಟ್ ಅಂತ ಇದೆ ನೋಡಿ, ಮೊದಲನೇ ಆಪ್ಷನ್. ಇದು ಆನ್, ಕೆಲವೊಬ್ಬರ ಫೋನಲ್ಲಿ ಆಫ್ ಆಗಿರುತ್ತೆ, ಕೆಲವೊಬ್ಬರ ಫೋನಲ್ಲಿ ಆನ್ ಆಗಿರುತ್ತೆ. ನಿಮ್ಗೆ ಏನಾದ್ರು ಡೈನಾಮಿಕ್ ಲೈಟ್ ಬೇಡ ಅಂತಂದ್ರೆ ಇದನ್ನ ಆಫ್ ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ಏನಾದ್ರು ಡೈನಾಮಿಕ್ ಲೈಟ್ ಬೇಕು ಅಂತ ಅಂದ್ರೆ ಇದನ್ನ ನೀವು ಆನ್ ಮಾಡ್ಕೋಬೇಕು. ಅಂಡ್ ಇದನ್ನ ಮೇಲೆ ಇಲ್ಲಿ ಡ್ಯೂರೇಷನ್ ಅಂತ ನೋಡಿ, ಕೆಳಗಡೆ ಡ್ಯೂರೇಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಆಲ್ ಡೇ ಅಂತ ಇದೆ, ದಿನ ಪೂರ್ತಿದು ಆನ್ ಅಂಡ್ ಆಫ್ ಆಗುತ್ತೆ. ಇಲ್ಲಿ ಕೆಳಗೆ ನೀವು ಶೆಡ್ಯೂಲ್ ಕೂಡ ಸೆಟ್ ಮಾಡ್ಕೋಬಹುದು, ಅಂದ್ರೆ ಎಲ್ಲಿಂದ ಎಲ್ಲಿವರೆಗೆ ನೀವು ಇದು ಆನ್ ಅಂಡ್ ಆಫ್ ಆಗಬೇಕು ಅಂತ ಶೆಡ್ಯೂಲ್ ಕೂಡ ಸೆಟ್ ಮಾಡ್ಕೋಬಹುದು. ನಾನೀಗ ಆಲ್ ಡೇ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬ್ಯಾಕ್ ಬಂದ್ರೆ ಇಲ್ಲಿ ಬ್ರೈಟ್ನೆಸ್ ಅಂತ ನೋಡಿ, ಇದು ಬ್ರೈಟ್ನೆಸ್ ಅಂದ್ರೆ ಇದು ನಿಮ್ಮ ಡೈನಾಮಿಕ್ ಲೈಟ್ ಎಷ್ಟು ಬ್ರೈಟ್ ಆಗಿ ಹೊಳಿಬೇಕು ಮತ್ತು ಅದರ ಅರ್ಥ ಇದ್ರದ್ದು. ಇದನ್ನ ನೀವು ಕಡಿಮೆ ಮಾಡಿದ್ರೆ ಕಡಿಮೆ ಬ್ರೈಟ್ನೆಸ್ ನಲ್ಲಿ ಹೊಳೆಯುತ್ತೆ, ಹೆಚ್ಚು ಮಾಡಿದ್ರೆ ಹೆಚ್ಚು ಬ್ರೈಟ್ನೆಸ್ ಇದು ನಿಮ್ಮ ಡೈನಾಮಿಕ್ ಲೈಟ್ ಹೊಳೆಯುತ್ತೆ. ಅಂಡ್ ಇಲ್ಲಿ ಇನ್ಕಮಿಂಗ್ ಕಾಲ್ಸ್ ಅಂತ ಇದೆ ನೋಡಿ, ಈ ಇನ್ಕಮಿಂಗ್ ಕಾಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಬರುತ್ತೆ. ಇದರ ಅರ್ಥ ಏನಂದ್ರೆ, ನಿಮಗೆ ಇನ್ಕಮಿಂಗ್ ಕಾಲ್ಸ್ ಅಂದ್ರೆ ಬೇರೆಯವರ ಫೋನಿಂದ ನಿಮ್ಮ ಫೋನಿಗೆ ಏನಾದ್ರು ಕಾಲ್ಸ್ ಗಳು ಬಂದು ಅಂದ್ರೆ ಆಗ ಇದು ಈ ಡೈನಾಮಿಕ್ ಲೈಟ್ ಆನ್ ಅಂಡ್ ಆಫ್ ಆಗುತ್ತೆ. ಇದನ್ನ ನೀವು ಆನ್ ಮಾಡ್ಕೊಂಡ್ರೆ ಇದು ಆನ್ ಆಗುತ್ತೆ. ಇದನ್ನ ನೀವು ಆಫ್ ಮಾಡ್ಕೊಂಡ್ರೆ ನಿಮಗೆ ಡೈನಾಮಿಕ್ ಲೈಟ್ ವರ್ಕ್ ಆಗೋದಿಲ್ಲ. ಇದನ್ನ ನೀವು ಆನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸಪೋರ್ಟೆಡ್ ಇನ್ಕಮಿಂಗ್ ಕಾಲ್ಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ನಿಮ್ಗೆ ಅಂದ್ರೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಎನಿವನ್ ಅಂತ ಇದೆ ನೋಡಿ, ಇದ್ರ ಮೇಲೆ ಇದನ್ನ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಅನ್ನೋನ್ ನಂಬರ್ಸ್ ಪ್ಲಸ್ ನಿಮ್ಮ ಕಾಂಟ್ಯಾಕ್ಟ್ ನಲ್ಲಿರೋ ಎಲ್ಲ ಕಾಂಟ್ಯಾಕ್ಟ್ಗಳು ಫೋನ್ ನಿಮಗೆ ಕಾಲ್ಸ್, ಇನ್ಕಮಿಂಗ್ ಕಾಲ್ಸ್ ಬಂತು ಅಂದ್ರೆ ಈ ಲೈಟ್ ಆನ್ ಆಗುತ್ತೆ. ಈ ಬೇಡ ನಮ್ಗೆ ಕಾಂಟ್ಯಾಕ್ಟ್ಸ್ ಗಳಲ್ಲಿ ಇರೋ ಸೇವ್ ಇರೋ ಕಾಂಟ್ಯಾಕ್ಟ್ಗಳು ಮಾತ್ರ ನಿಮ್ಗೆ ಇನ್ಕಮಿಂಗ್ ಕಾಲ್ ಬಂದಾಗ ಈ ಲೈಟ್ ಆನ್ ಆಗಬೇಕು ಅಂತ ಅಂದ್ರೆ ಇದನ್ನ ನೀವು ಮಾಡ್ಕೋಬಹುದು. ನಾನು ಎನಿವನ್ ಅಂತ ಇದ್ದೀನಿ. ಇಲ್ಲಿ ಬ್ಯಾಕ್ ಬಂದ್ರೆ ನಿಮ್ಗೆ ಇಲ್ಲಿ ಕಲರ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಅವರು. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಅಂಡ್ ಇಲ್ಲಿ ಬ್ಯಾಕ್ ಬಂದ್ರೆ ನಿಮ್ಗೆ ಇಲ್ಲಿ ನೋಟಿಫಿಕೇಶನ್ಸ್ ಅಂತ ಇದೆ ನೋಡಿ, ಮತ್ತೆ ಈ ನೋಟಿಫಿಕೇಶನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ಅರ್ಥ ಏನಂತಂದ್ರೆ ನಿಮ್ಮ ಫೋನ್ಗೆ ಏನಾದ್ರು ನೋಟಿಫಿಕೇಶನ್ಸ್ ಬಂದು ಅಂದ್ರೆ ಆಗ ಕೂಡ ಈ ಡೈನಾಮಿಕ್ ಲೈಟ್ ಆನ್ ಆಗುತ್ತೆ. ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಅಪ್ಲೈಡ್ ಆಪ್ಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೈಡ್ ಆಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಆಲ್ ಆಪ್ಸ್ ಅಂತ ಇದೆ ನೋಡಿ, ಇದನ್ನೊಂದು ನಿಮ್ಮಲ್ಲಿ ಆನ್ ಆಗಿದ್ರೆ ಅಂದ್ರೆ ನಿಮ್ಮ ಫೋನಲ್ಲಿ ಆನ್ ಆಗಿತ್ತು ಅಂದ್ರೆ ಎಲ್ಲಾ ಆಪ್ಸ್ಗಳು ನೋಟಿಫಿಕೇಶನ್ಗಳು ಬಂದಾಗ ನಿಮ್ಮ ಫೋನಲ್ಲಿ ಡೈನಾಮಿಕ್ ಲೈಟ್ ಆನ್ ಆಗುತ್ತೆ. ಬೇಡ ನನಗೆ ಸ್ಪೆಸಿಫಿಕ್ ಕೆಲವೊಂದು ಆ್ಯಪ್ಗಳಿಗೆ ಮಾತ್ರ ನೋಟಿಫಿಕೇಶನ್ ಬಂದಾಗ ಮಾತ್ರ ಡೈನಾಮಿಕ್ ಲೈಟ್ ಆನ್ ಆಗಬೇಕು ಅಂತ ಅಂದ್ರೆ ಇದನ್ನು ನೀವು ಆಫ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಇದೆ ನೋಡಿ, ಸ್ಪೆಸಿಫಿಕ್ ನಿಮ್ಗೆ ಯಾವ್ದು ಆ್ಯಪ್ಸ್ಗಳು ಬೇಕು ಆ ಆ್ಯಪ್ಗಳಿಗೆ ಮಾತ್ರ ಇದನ್ನು ನೀವು ಆನ್ ಮಾಡ್ಕೋಬಹುದು. ನಾನೀಗ ಎಲ್ಲ ಆ್ಯಪ್ಸ್ಗಳಿಗೂ ಬೇಕಂತ ಅಂತೀನಿ. ಈಗ ನೀವು ಬ್ಯಾಕ್ ಬಂದ್ಬಿಟ್ರೆ ಇಲ್ಲಿ ಕೂಡ ನಿಮಗೆ ಕಲರ್ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಅವರು, ಯಾವ ಕಲರ್ ಬೇಕು ಅದನ್ನು ನೀವು ಚೂಸ್ ಮಾಡ್ಕೋಬಹುದು. ಇಲ್ಲಿ ಬ್ಯಾಕ್ ಬಂದ ಮೇಲೆ ಇಲ್ಲಿ ನೋಡಿ ಮ್ಯೂಸಿಕ್ ಅಂತ ಇದೆ ನೋಡಿ, ಈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇದರ ಅರ್ಥ ಏನಂದ್ರೆ ನಿಮ್ಮ ಮೊಬೈಲ್ ನಲ್ಲಿ ಏನಾದ್ರು ಸಾಂಗ್ಸ್ ಅಥವಾ ಮ್ಯೂಸಿಕ್ ಪ್ಲೇ ಆಗ್ತಾ ಇದ್ರೆ ಆಗ ಕೂಡ ಡೈನಾಮಿಕ್ ಲೈಟ್ ಆನ್ ಆಗುತ್ತೆ. ಇದು ಏನಾದ್ರು ಆಫ್ ಆದ್ರೆ ನಿಮ್ಮ ಮೊಬೈಲ್ ನಲ್ಲಿ ಡೈನಾಮಿಕ್ ಲೈಟ್ ಆನ್ ಆಗಲ್ಲ. ಡ್ಯೂರಿಂಗ್ ನಿಮ್ಮ ಫೋನ್ ಅಲ್ಲಿ ಮ್ಯೂಸಿಕ್ ಅಥವಾ ಸಾಂಗ್ಸ್ ಪ್ಲೇ ಆಗುವಾಗ ಇದನ್ನು ನೀವು ಆನ್ ಮಾಡ್ಕೊಂಡ್ರೆ ಮ್ಯೂಸಿಕ್ ಅಥವಾ ಸಾಂಗ್ ನಿಮ್ಮ ಮೊಬೈಲ್ ಅಲ್ಲಿ ಪ್ಲೇ ಆಗುವಾಗ ಇದು ಆನ್ ಆಗುತ್ತೆ ಡೈನಾಮಿಕ್ ಲೈಟ್. ಇಲ್ಲಿ ಅಪ್ಲೈಡ್ ಆಪ್ಸ್ ಅಂತ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ತೋರಿಸುತ್ತೆ ನಿಮ್ಮ ಮೊಬೈಲ್ ನಲ್ಲಿ ಎಷ್ಟು ಮ್ಯೂಸಿಕ್ ಆಪ್ಸ್ ಗಳಿವೆ ಅವುಗಳನ್ನು ತೋರಿಸುತ್ತೆ. ಅದ್ರಲ್ಲಿ ನಿಮ್ಗೆ ಯಾವ್ಯಾವ ಫೋನ್ಗಳಿಗೆ ನಿಮ್ಗೆ ಡೈನಾಮಿಕ್ ಲೈಟ್ ಹತ್ಬೇಕು, ಯಾವ ಮೊಬೈಲ್ ಆ್ಯಪ್ ಗಳಿಗೆ ಡೈನಾಮಿಕ್ ಲೈಟ್ ಹತ್ಬೇಕು ಅನ್ನೋದು ನೀವು ಚೂಸ್ ಮಾಡ್ಕೋಬಹುದು. ಅಥವಾ ನಿಮ್ಗೆ ಇಲ್ಲಿ ಆಲ್ ಆಪ್ಸ್ ಅಂತ ನೋಡಿ, ಅದನ್ನು ಕೂಡ ನೀವು ಆನ್ ಮಾಡ್ಕೋಬಹುದು. ಸಿಂಪಲ್ ಆಗಿ ಬ್ಯಾಕ್ ಬನ್ನಿ. ಇಲ್ಲಿ ನಿಮ್ಗೆ ಕೂಡ ಎಫೆಕ್ಟ್ಸ್ ಅಂತ ತೋರಿಸಿದ್ರು ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಫೆಕ್ಟ್ಸ್ ಅಂತ ನೋಡಿ, ಇಲ್ಲಿ ನಿಮ್ಗೆ ಈ ರೀತಿ ಆಪ್ಷನ್ ತೋರಿಸುತ್ತೆ. ಮೊದಲನೇದು ಬಂದ್ಬಿಟ್ಟು ಇದು ಫಾಸ್ಟ್ ಆಗಿ ನಿಮ್ಮ ಡೈನಾಮಿಕ್ ಲೈಟ್ ಅನ್ನು ಬ್ಲಿಂಕ್ ಮಾಡುತ್ತೆ. ಇದು ಫಾಸ್ಟ್ ಆಗಿ ಬ್ಲಿಂಕ್ ಮಾಡುತ್ತೆ. ಮತ್ತು ಸೆಕೆಂಡ್ ಒನ್ ಇದೆಲ್ಲ ಇದು ನಾರ್ಮಲ್ ಆಗಿ ನಿಮ್ಮ ಡೈನಾಮಿಕ್ ಲೈಟ್ ಅನ್ನು ಬ್ಲಿಂಕ್ ಮಾಡುತ್ತೆ.
ಆ್ಯಂಡ್ ಥರ್ಡ್ ಒನ್ ಬಂದ್ಬಿಟ್ಟು ಸ್ಲೋ ಆಗಿ ಡೈನಾಮಿಕ್ ಲೈಟನ್ನು ಬ್ಲಿಂಕ್ ಮಾಡುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ಇಲ್ಲಿ ನಿಮಗೂ ಕೂಡ ಕಲರ್ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ನಿಮ್ಗೆ ಯಾವ ಕಲರ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಅಥವಾ ನೀವು ಈ ಲಾಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೊಂಡ್ರೆ ಪ್ರತಿ ಸಾರಿ ಅದು ಬೇರೆ ಬೇರೆ ಕಲರ್ಗಳನ್ನ ತಾನಾಗೆ ತೋರಿಸುತ್ತೆ. ಆ್ಯಂಡ್ ಇಲ್ಲಿ ನೀವು ಬ್ಯಾಕ್ ಬಂದಮೇಲೆ ಇಲ್ಲಿ ನೋಡಿ ಬ್ಯಾಟ್ರಿ ಲೆವೆಲ್ ಅಂತಿದೆ ನೋಡಿ, ಬ್ಯಾಟ್ರಿ ಲೆವೆಲ್. ಈ ಬ್ಯಾಟ್ರಿ ಲೆವೆಲ್ನ ನೀವು ಆನ್ ಮಾಡ್ಕೋಬೋದು. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಚಾರ್ಜಿಂಗ್ ಅಂತ ಇದೆ ನೋಡಿ, ಇದನ್ನ ನೀವು ಇದನ್ನ ಆನ್ ಮಾಡ್ಕೊಂಡ್ರೆ ನೀವು ಚಾರ್ಜ್ ಮಾಡಿದಾಗ ಇದು ಲೈಟ್ ಆನ್ ಆಗುತ್ತೆ. ಆ್ಯಂಡ್ ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಫುಲ್ಲಿ ಚಾರ್ಜರ್ ಅಂತ ತೋರಿಸ್ತದೆ ನೋಡಿ. ಅಂದರೆ ನಿಮ್ಮ ಫೋನ್ನಲ್ಲಿ ಬ್ಯಾಟ್ರಿ ಫುಲ್ ಆದಾಗ ಇದು 5 ನಿಮಿಷಗಳವರೆಗೆ ತಾನೇ ಲೈಟ್ ಆನ್ ಆಗುತ್ತೆ, ನಿಮ್ಮ ಡೈನಾಮಿಕ್ ಲೈಟ್ ಆನ್ ಆಗುತ್ತೆ. ಇದರಲ್ಲೂ ಕೂಡ ನೀವು ಕಲರ್ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು, ಯಾವ ಕಲರ್ ಬೇಕು ಆ ಕಲರನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಲಾಸ್ಟ್ ಒನ್ ಇದೆ ನೋಡಿ, ಇಲ್ಲಿ ಲೋ ಪವರ್ ಬ್ಯಾಟ್ರಿ ಅಂತ ಇದೆ ನೋಡಿ, ಲೋ ಬ್ಯಾಟ್ರಿ ಅಂತ ಇದೆ. ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇದನ್ನು ಆನ್ ಮಾಡ್ಕೊಂಡ್ರೆ ಅಂದರೆ ನಿಮಗೆ 20% ನಿಮ್ಮ ಬ್ಯಾಟ್ರಿ ಅಥವಾ 20%ಗಿಂತ ಕಡಿಮೆ, 20%ಗಿಂತ ನಿಮ್ಮ ಬ್ಯಾಟ್ರಿ ಕಡಿಮೆ ಚಾರ್ಜ್ ಅಥವಾ 20% ಚಾರ್ಜ್ ಇದ್ದರೆ ಆಗ ಇದು ಕೇವಲ ರೆಡ್ ಕಲರನ್ನು ಮಾತ್ರ ತೋರಿಸುತ್ತೆ. ಇದು ಉಳಿದ ಯಾವುದೇ ರೀತಿ ನಿಮಗೆ ಇಲ್ಲಿ ಕಲರ್ ಆಪ್ಷನ್ಗಳನ್ನು ಕೊಟ್ಟಿಲ್ಲ, ಕೇವಲ ರೆಡ್ ಕಲರ್ ಮಾತ್ರ ಇದು ತೋರಿಸುತ್ತೆ. ಓಕೆ ಗೈಸ್, ಇಷ್ಟು ಇದರ ಫೀಚರ್ಸ್ ಆಗಿತ್ತು. ಇದು ನನ್ನ ಮೊದಲ ವಾಯ್ಸ್ ಓವರ್ ಕಂಟೆಂಟ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ನಾನು ತೊದಲಿಸಿದ ರೀತಿ ಆಗಿರ್ಬೋದು, ಅದಕ್ಕೆ ನನ್ನ ಕ್ಷಮಿಸಿ. ಮುಂದಿನ ರೀತಿ ಇದಕ್ಕಿಂತ ಸ್ವಲ್ಪ ಬೆಟರ್ ಆಗಿ ಕಂಟೆಂಟ್ ಮಾಡ್ತೀನಿ ಅಂತ ಹೇಳ್ತಾ, ನಿಮಗೆ ಏನಾದರೂ ಟೆಕ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಅಥವಾ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಅದನ್ನು ನಾನು ಸಾಲ್ವ್ ಮಾಡೋದಕ್ಕೆ ಒಂದು ಹೊಸ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಅಂತ ಹೇಳ್ತಾ, ಗುಡ್ ಬೈ ಗೈಸ್.